ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಖಡ್ಗಕ್ಕಿಂತ ಲೇಖನಿ ಮಿಗಿಲು ಎನ್ನುವ ಮಾತನ್ನು ಕೇಳಿದ್ದೀರಿ. ಆ ಲೇಖನಿಯನ್ನು ಬಳಸಿ ತಾವು ಕಂಡುಂಡಂತಹ ಬದುಕಿನ ಬವಣೆಗಳನ್ನು, ಸಮಾಜದ ವ್ಯವಸ್ಥೆಯನ್ನು, ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಚಾರಧಾರೆಗಳನ್ನು ತಮ್ಮ ಲೇಖನಿಯ ಮೂಲಕ, ಕೃತಿ ರಚನೆಯ ಮೂಲಕ ಸಮಾಜಕ್ಕೆ ಸಂದೇಶ ಕೊಟ್ಟವರು ಹಲವರು. ಅವುಗಳಲ್ಲಿ ಕತೆ, ಕವನ, ಕಾದಂಬರಿ, ಲೇಖನಿಗಳ ಮೂಲಕ ಅನೇಕ ಸಂದೇಶವನ್ನು ಹೊತ್ತು ತಂದಂತಹ ಸಾಹಿತ್ಯದ ಕೃತಿಗಳನ್ನು ನೋಡಿದ್ದೀರಿ. ಅವೆಲ್ಲಕ್ಕಿಂತ ಶ್ರೇಷ್ಠವಾಗಿ ಹನಿಗವನ ಮತ್ತು ಚುಟುಕುಗಳು ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾವೆ. ಅಂತಹ ಹನಿಗವನ ಮತ್ತು ಚುಟುಕುಗಳನ್ನು ಬರೆಯುವವರ ಸಂಖ್ಯೆ ವಿರಳವಾದರೂ ಸಹ ಅಲ್ಲೊಬ್ಬರು ಇಲ್ಲೊಬ್ಬರು ಆ ಕೃಷಿಯನ್ನು ಮಾಡುತ್ತಾ ಜನಮನದಲ್ಲಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಅಂತಹವರಲ್ಲಿ ಇಂದು ನಮ್ಮೊಟ್ಟಿಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲನೆ ಹೊಳೆಯ ಕವಿಗಳಾದಂತಹ ಬಸವೇಶ್ CM ಹೊಳೆ ಇವರಿದ್ದಾರೆ. ಇದೀಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ಅಭಿಮಾನದ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್, ತಾವು ತಮ್ಮ ಬಾಲ್ಯದ ವಿದ್ಯಾಭ್ಯಾಸದ ನಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿ ಕೊನೆಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಲಿಕ್ಕೆ ಆಯ್ದುಕೊಂಡದ್ದು ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕಿನ ಅಧಿಕಾರಿ ಹುದ್ದೆಯನ್ನು. ಅಧಿಕಾರಿ ಹುದ್ದೆಯಲ್ಲಿದ್ದುಕೊಂಡು ಸಹ ತಮ್ಮ ವೃತ್ತಿಯ ಜೊತೆಯಲ್ಲಿ ಸಾಹಿತ್ಯದ ಗೀಳನ್ನು ಹಚ್ಚಿಕೊಂಡು ಕವನಗಳನ್ನು ಮತ್ತು ಚುಟುಕುಗಳನ್ನು ಮತ್ತು ಅನೇಕ ಕೃತಿಗಳನ್ನು ಬರೆದಿದ್ದು ಹೆಮ್ಮೆಯ ಸಂಗತಿ. ಹಾಗಾದರೆ ತಾವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಬಗ್ಗೆ, ನೀವು ಬರೆದ ಕೃತಿಗಳ ಕೆಲವು ಪರಿಚಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಓಕೆ ಸರ್, ಸಾಹಿತ್ಯದ ಬಗೆಗಿನ ನನ್ನ ಗೀಳು ಅಂತಂದರೆ ಅದು ನನ್ನ ವಿದ್ಯಾಭ್ಯಾಸದ ಕಾಲ ಅಂತಲೇ ಹೇಳಬೇಕು. ನಮಗೆ ಒಳ್ಳೊಳ್ಳೆ ಮಾಸ್ಟರ್ಗಳು ಸಿಕ್ಕರು. ನಾನು ಇವತ್ತಿಗೂ ಕೂಡ ನನಗೆ ಕೆಲವೊಂದು ಮಾಸ್ಟರ್ಗಳನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ನಾವು ಚಿಕ್ಕಮಗಳೂರಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇರಬೇಕಾದ್ರೆ ನಮಗೆ ಒಬ್ಬರು SD ಚನ್ನಬಸಪ್ಪ ಅಂತ ಒಬ್ಬ ಮಾಸ್ಟರ್ ಬರ್ತಾ ಇದ್ರು. ಅವರು ವಿಕಲಚೇತನರು. ಆದರೂ ಕೂಡ ಅವರು ಎಂಥ ಮಾಸ್ಟರ್ ಅಂತಂದ್ರೆ ಪ್ರತಿ ಭಾನುವಾರ ನಮಗೋಸ್ಕರ ಸ್ಪೆಷಲ್ ಕ್ಲಾಸ್ ತಗೊಂಡು ಇಂಗ್ಲಿಷ್ ಗ್ರಾಮರ್ ಹೇಳ್ಕೊಡ್ಲಿಕ್ಕೋಸ್ಕರ ಬರ್ತಾ ಇದ್ರು. ಜಗಳೂರಿಂದ ಚಿಕ್ಕಮಗಳೂರೊಳಗೆ 20 ಕಿಲೋಮೀಟರ್. ಅವ್ರ ಕೈಲಿ ನಡಿಲಿಕ್ಕೆ ಆಗದೆ ಇದ್ರು ಕೂಡ ಅವರು ಅಷ್ಟು ಆಸಕ್ತಿ ಇತ್ತು ವಿದ್ಯಾರ್ಥಿಗಳ ಬಗ್ಗೆ, ಅದರ ಬಗ್ಗೆ ಪಾಠ ಪ್ರವಚನ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಹಾಗೆ ನಾವು 6ನೇ ಕ್ಲಾಸ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ನಮ್ಗೊಬ್ರು ಮಾಸ್ಟರ್ ಬಂದಿದ್ರು. ಅವರು ಹೊಳಲ್ಕೆರೆ ತಾಲೂಕು ಹೊರಕೆದೇವರಪುರದ ಹತ್ರ ನಂದನ ಹೊಸೂರಿನವರು. ಹೊರಕೆರಪ್ಪ ಅಂತಾನೆ ಅವ್ರ ಹೆಸರು. ಈಗಲೂ ಅವರು ಇರಬಹುದು ಅನ್ಸುತ್ತೆ. ಅವರು ನಮ್ಮೂರಿಗೆ ಬಂದಾಗ ನನಗೆ ಬಹಳ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಅಂತಂದ್ರೆ ಅಂತ ಮೇಸ್ಟ್ರುಗಳನ್ನ ನನಗೆ ಇವತ್ತಿಗೂ ಕೂಡ ಮರೀಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ನಾನು 6ನೇ ಕ್ಲಾಸ್ ಅಂತಂದ್ರೆ ಈಗ 55 ವರ್ಷಗಳ ಹಿಂದಿನ ಮಾತನ್ನು ನಾನು ಹೇಳ್ತಾ ಇರೋದು. ಆಗಿನ ಮಾಸ್ಟರ್ ಅವರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಅಂದ್ರೆ ಪ್ರತಿ ದಿವಸ ಬೆಳಿಗ್ಗೆ 4 ಗಂಟೆಗೆ ಮನೆಗೂ ಬಂದು ನಮ್ಮನ್ನ ಏಳ್ಸ್ಕೊಂಡೋಗಿ ಪಾಠ ಮಾಡ್ತಾ ಇದ್ರು. ಅವರು ಮನೆಗೂ ಬಂದು ಏಳ್ಸ್ಕೊಂಡೋಗಿ ಪಾಠ ಮಾಡ್ತಾ ಇದ್ರು. ಅಂತ ಮಾಸ್ಟ್ರಿಗೆ ಆಗ ನಮ್ಮೂರಿನಲ್ಲಿ ಅವರೇನೋ ಹಿಂದುಳಿದ ಜನಾಂಗಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ಊರೊಳಗಡೆ ಮನೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಆ ಹೊತ್ತಿನ ಸಂದರ್ಭದಲ್ಲಿ ಆ ತರ ಇತ್ತು. ಅವ್ರನ್ನ ಊರಿಂದ ಹೊರಗಡೆನೆ ಇದು ಮಾಡಿದ್ರು. ಅವ್ರದ್ದೇ ಒಂದು ಬಳಗದ ಗುಂಪಿನ ಜೊತೆಗೇನೆ ಅವ್ರಿಗೆ ಮನೆ ಮಾಡ್ಕೊಂಡಿರ್ಬೇಕು ಅನ್ನೋ ನಮಗೆ ಒಂಥರ ಅನಿಸ್ತಾ ಇತ್ತು. ನಾವು ವಿದ್ಯಾರ್ಥಿಗಳು ಪ್ರತಿಭಟಿಸ್ತಕ್ಕಂಥ ಶಕ್ತಿ ಇರಲಿಲ್ಲ ನಮಗೆ. ಆದ್ರೆ ಇದು ನಾವು ಭೇದ ಭಾವ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ನನ್ನ ಮನಸ್ಸಿನಲ್ಲಿ ಆಗ ಮೂಡಿದ್ದಂತೂ ಸಹಜ. ಅಂದ್ರೆ ನಿಮ್ಗೆ ಆ ಹೊತ್ತಿನ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಬೇಸರ ಇದ್ರು, ಸಮಾಜದ ವಿರುದ್ಧ ದನಿ ಎತ್ತುವ ಶಕ್ತಿ ಇರಲಿಲ್ಲ. ಆಮೇಲೆ ನಾವು ಕಲಿಬೇಕಾದಂತವರಾದ್ರಿಂದ ಯಾಕಪ್ಪ ಈ ವಿರೋಧಗಳು, ನಾವು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅನ್ನೋ ಹಂಬಲದಿಂದ ಅವೆಲ್ಲವನ್ನ ಸಹಿಸಿಕೊಂಡು ಮುಂದೆ ಬೆಳೆದ್ರಿ. ನಂತರದಲ್ಲಿ ನಿಮ್ಮ ಬರೆದ ಕೃತಿಗಳು? ಸರ್, ನಾನು ಫಸ್ಟ್ ಮೊದಲನೇದಾಗಿ ನನಗೆ ಬರೀಲಿಕ್ಕೆ ಅಂತ ಏನು ಓದ್ತಿರ್ಲಿಲ್ಲ. ಚೆನ್ನಾಗಿ ಓದ್ತಾ ಇದ್ವಿ. PUC ಜಗಳೂರಿಗೆ ನಲಂದ ಕಾಲೇಜ್ ಅಂತ ಹೇಳಿ, ಅಲ್ಲಿ ಒಬ್ಬ ಮಾಸ್ಟರ್ ಇದ್ರು, ಬಸಪ್ಪ ಮಾಸ್ಟರ್ ಅಂತ ಹೇಳಿ. ಅವ್ರು ನಿಜಕ್ಕೂ ಕೂಡ ನನಗೆ ಓದೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಲಿಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಬಸಪ್ಪ ಮಾಸ್ಟರ್. ಅವ್ರು ಸಾಕಷ್ಟು ಪಾಠಗಳನ್ನು ಅದ್ಭುತವಾಗಿ ಪಾಠ ಮಾಡ್ತಾ ಇದ್ರು. ಮತ್ತೆ ಸಾಕಷ್ಟು ವಿಚಾರಗಳನ್ನ ಹೇಳೋದ್ರ ಜೊತೆಗೆ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ನಿಮ್ಗೆ ಓದೋ ಅಭ್ಯಾಸವನ್ನ ನಮಗೆ ಹೇಳ್ಕೊಟ್ರು. ನಾನು ಆಕ್ಚುಲಿ ಸಾಕಷ್ಟು ಕಾದಂಬರಿಗಳನ್ನ, ಕೃತಿಗಳನ್ನ ಓದಲಿಕ್ಕೆ ಸಾಧ್ಯವಾಗಿದ್ದು ಅವರ ಬೆಂಬಲದಿಂದನೇ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಆಗ್ಲೇ ನಾನು ಪದ್ಯಗಳನ್ನ ಬರಿತಾ ಇದ್ದೆ. ಅವ್ರು ಪಾಠ ಮಾಡ್ತಾ ಇದ್ರು ಕೂಡ. ಅವ್ರ ಪಾಠನೂ ಕೂಡ ನಮ್ಗೆ ನಿಮ್ಗೊಂದು ಸ್ವಲ್ಪ ಹೇಳ್ಬೇಕು ಅಂತ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಆ ಮಾಸ್ಟ್ರು ಅನ್ನೋದನ್ನ. ಅಂದ್ರೆ ಈಗಲೂ ನನಗೆ ನೆನಪಿದೆ ಅದು. ನನಗೆ ಆಗ
ಫಸ್ಟ್ ಪಿ ಯು ಸಿನೋ ಸೆಕೆಂಡ್ ಪಿ ಯು ಸಿನೋ ನೆನಪಾಗ್ತಾ ಇಲ್ಲ. ಆ ಒಂದು ಪದ್ಯ ಇತ್ತು, ನರಸಿಂಹಸ್ವಾಮಿ ಅವರ ಪದ್ಯ. ಅದು ರೈಲ್ವೆ ನಿಲ್ದಾಣದಲ್ಲಿ ಅಂತ ಅದರ ಶೀರ್ಷಿಕೆ. ಅದರಲ್ಲಿ ಇರ್ತಕ್ಕಂಥ ಒಂದೆರಡು ಸಾಲ ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ರು ಅಂದ್ರೆ, ನರಸಿಂಹಸ್ವಾಮಿ ಅವ್ರ ಬಗ್ಗೆನೆ ನಾವೆಲ್ಲ ಅವ್ರನ್ನ ಪ್ರೇಮ ಕವಿಗಳು ಹಾಗೆ ಹೀಗೆ ಅಂತ ಕರೀತಾ ಇದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಅವರು ಪ್ರೇಮ ಕವಿ ಅಲ್ಲ ಕಣಪ್ಪ, ಅವರು ದಾಂಪತ್ಯ ಕವಿ. ಅವರ ಗೀತೆಗಳೆಲ್ಲ ದಾಂಪತ್ಯ ಗೀತೆಗಳು, ಪ್ರೇಮ ಗೀತೆಗಳಲ್ಲ ಅವು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ ಮಾತು ನನಗೆ ಇನ್ನೂ ನೆನಪಿದೆ. ಮತ್ತೆ ಆ ಪದ್ಯದಲ್ಲಿ ಕೂಡ ಅವ್ರು ಎಷ್ಟು ಚೆನ್ನಾಗಿ ಅದನ್ನ ವರ್ಣಿಸ್ತಾ ಹೋಗ್ತಾರೆ ಅಂತಂದ್ರೆ, ಅದು ರೈಲ್ವೆ ನಿಲ್ದಾಣದಲ್ಲಿ ಅಂತ ಹೇಳಿ, ತಾಯಿ ಮಗಳು ಹೆರಿಗೆಗೆ ಬಂದಿರ್ತಾಳೆ, ಮಗಳನ್ನ ಗಂಡನ ಮನೆಗೆ ಮಗು ಸಮೇತ ಕಳಿಸ್ಲಿಕ್ಕೆ ತಾಯಿ ಮಗಳನ್ನ ಮತ್ತೆ ಮೊಮ್ಮಗುವನ್ನ ಕರ್ಕೊಂಡು ರೈಲ್ವೆ ನಿಲ್ದಾಣಕ್ಕೆ ಬಂದಿರತಕ್ಕಂಥ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ತಾಯಿ ಮಗಳನ್ನ ಕೇಳ್ತಾಳೆ, ಬಿಸಿ ನೀರಿದೆಯೇ ಮೀನ, ಮಗುವಿನ ಹಾಲಿನ ಪುಡಿಗೆ, ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜೊತೆಗೆ. ಅಂದ್ರೆ ಈ ತರ ಪದ್ಯಗಳನ್ನ ಯಾವ ರೀತಿ ನಾವು ನೋಡ್ಬೇಕು, ಯಾವ ರೀತಿ ಅದನ್ನ ಅರ್ಥೈಸ್ಕೋಬೇಕು ಅನ್ನೋದನ್ನು ಕೂಡ ನಮ್ಮ ಮಾಸ್ಟ್ರು ಅವತ್ತು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿಂದ ನನಗೆ ಪದ್ಯ ಬರೆಯುವಂತ ಒಂದು ಇದು ಮೂಡ್ತು. ನೀವು ಬರೆದ ಪದ್ಯದ ಕವನ ಸಂಕಲನಗಳ ಹೆಸರು ಸರ್? ಇದು ಮೊದಲನೇ ಕವನ ಸಂಕಲನ ಬಿಕ್ಕುತ್ತಿವೆ ಚುಕ್ಕಿ ಅಂತ ಹೇಳಿ, ಇದು 1996ರಲ್ಲೇ ಪ್ರಕಟ ಆಗಿತ್ತು. ಆ ನಂತರ ಬಂದಿದ್ದು ಕಿಚ್ಚಿಲ್ಲದ ಬೇಗೆ ಅಂತ ಹೇಳಿ, ಆ ನಂತರ ಅನುಸಂಧಾನ ಅಂತ ಹೇಳಿ ಒಂದು ಕೃತಿ ಬಂತು. ಮತ್ತೊಂದು ಈಗ ಇತ್ತೀಚೆಗೆ ಬಿಡುಗಡೆಯಾಗಿದ್ದಂಥದ್ದು ಬಯಲಬುತ್ತಿ. ಏನೋ ವಯಸ್ಸಿನ ಪ್ರಭಾವನ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ, ಕ್ಷಮಿಸಬೇಕು. ಹಾಗೆ ಪದ್ಯಗಳನ್ನ ಬರಿತಾ ಹೋದಂತೆ ಮತ್ತೆ ನಾನು 2 ವರ್ಷ PUC ಫೇಲ್ ಆದೆ. ಫೇಲ್ ಆಗಿ ಮನೆಯಲ್ಲೇ ಇದ್ದೆ. ಮನೆಯಲ್ಲಿದ್ದಾಗ ಏನಾಯ್ತು ಅಂದ್ರೆ, ನನಗೆ ಮನೆಯಲ್ಲಿ ಆವಾಗ ಮಹಾಭಾರತ ಓದ್ತಾ ಇದ್ರು, ಹಳ್ಳಿಗಳಲ್ಲಿ ಓದ್ತಾ ಇದ್ರಲ್ಲ. ನಾನು ಇಡೀ ಪುರಾಣವನ್ನ ನಾನು ಅಭ್ಯಾಸ ಮಾಡಿದೆ, ಓದಿದೆ. ನಾನು ಕೂಡ ವಾಚನ ಮಾಡಿದೆ. ಅದರಲ್ಲಿ ಅರ್ಥೈಸೋರು ಬೇರೆ ಇದ್ರು, ಅವ್ರು ಅರ್ಥ ಮಾಡ್ತಾ ಇದ್ರು. ಪ್ರತಿನಿತ್ಯ ಒಂದೊಂದು ಸಂಧಿ ರೀತಿ ಆ ಪೂರ್ತಿ ಪುರಾಣವನ್ನ ನಾವು ಗದಗಿನ ನಾರಾಯಣಪ್ಪ ಅವರ ಕೃತಿ ಬರೆದಂತ ಭಾರತ ಕಥಾಮಂಜರಿ. ಹಾಗಾದ್ರೆ ನಿಮಗೆ ನೀವು ಓದಿದ ಕೃತಿಗಳು, ನೀವು ಬೆಳೆದ ಪರಿಸರ, ನಿಮಗೆ ಪಾಠ ಮಾಡಿದ ಗುರುಗಳ ಒಂದು ಪ್ರಭಾವ, ಆಮೇಲೆ ನಿಮ್ಮಲ್ಲಿದ್ದಂತಹ ಒಂದು ಕವಿ ಮನಸ್ಸಿನ ತುಡಿತ, ಇವೆಲ್ಲವೂ ಈ ಕೃತಿಗಳಲ್ಲಿ ಕಾಣ್ತಾ ಇದೆ. ಜೊತೆಗೆ ನೀವು ಒಂದಷ್ಟು ಉತ್ತಮವಾದಂತಹ ಸಂದೇಶವನ್ನು ನೀಡುವಂತಹ ಒಬ್ಬ, ಜೊತೆಗೆ ಬದುಕಿನಲ್ಲಿಯೂ ಸಹ ಅವನ್ನ ಅಳವಡಿಸಿಕೊಂಡವರು ಅನ್ನುವಂಥ ಮಾತುಗಳು ನಮಗೆ ಬಹಳ ಹೆಮ್ಮೆ ಸರ್. ಹಾಗಾದ್ರೆ ನೀವು ಬರೆದಂತಹ ಒಂದು ಕವನವನ್ನ ಈಗ ವಾಚನ ಮಾಡಿ ಸರ್. ನಿಮ್ಮ ಕವನದ ಶೀರ್ಷಿಕೆ ಸರ್ ಹೇಳ್ತೀನಿ. ಅದು ನಾನು BSc ನಲ್ಲಿ ಓದ್ತಾ ಇರಬೇಕಾದಾಗ ವಿದ್ಯಾರ್ಥಿ ಕವಿಗೋಷ್ಠಿ ಅಂತ ಮಾಡಿದ್ರು ಅಲ್ಲಿ ಮೈಸೂರಿನ JSS ಕಾಲೇಜ್ನಲ್ಲಿ ವಿದ್ಯಾರ್ಥಿ ಕವಿಗೋಷ್ಠಿ ಅಂತೇಳಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವಿದ್ಯಾರ್ಥಿ ಕವಿಗೋಷ್ಠಿನಲ್ಲಿ ಈ ಪದ್ಯವನ್ನು ಓದ್ದೆ ನಾನು. ಓಕೆ ಸರ್. ಅದಕ್ಕೋಸ್ಕರನೇ ಬರೆದಿದ್ದೆ ಆ ಪದ್ಯ. ಗೋಷ್ಠಿಗೋಸ್ಕರನೇ ಅಂತಲ್ಲ, ನನ್ನ ಮನಸ್ಸಿನಲ್ಲಿ ಇತ್ತು ಆ ಪದ್ಯವನ್ನು ಓದ್ಬೇಕು ಅಂತ ಅನಿಸಿ ಆ ಪದ್ಯವನ್ನು ಓದ್ದೆ. ಅದನ್ನೇ ಇಲ್ಲಿ ಪ್ರಸ್ತುತಪಡಿಸೋಣ ಅಂತ ಅನಿಸ್ತಾ ಇದೆ. ಇದರ ಶೀರ್ಷಿಕೆ ನಾನು ಹರಿಜನ ಕನ್ಯೆ. ನಾನು ಹರಿಜನ ಕನ್ಯೆ, ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮವರಿಗೆ ಅನ್ಯೆ. ನಾನು ಹರಿಜನ ಕನ್ಯೆ, ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮವರಿಗೆ ಅನ್ಯೆ. ಅಣ್ಣರೇ ಕೇಳಿ, ಚಿಣ್ಣರೇ ಕೇಳಿ, ನನ್ನವರೇ ಕೇಳಿ, ಕೇಳದೆ ಈ ಕೂಗು ಕಿವಿ ತೆರೆದು ಕೇಳಿ. ಅಸ್ಪೃಶ್ಯತೆಯ ಪಟ್ಟವನ್ನು ಕುಟ್ಟಿ ಪುಡಿ ಮಾಡಿ, ಅಸ್ಪೃಶ್ಯತೆಯ ಪಟ್ಟವನ್ನು ಕುಟ್ಟಿ ಪುಡಿ ಮಾಡಿ, ಅಂಧತೆಯ ಮಂದಿರದೆ ಬೆಳಕ ನೀಡಾಡಿ. ನಾನು ನಿಮ್ಮವಳೆಂದು ನಿಮ್ಮ ಸಮ ನಾನೆಂದು ಒಮ್ಮೆ ತಿಳಿಯಿರಿ ಸಾಕು ಧನ್ಯ ನಾನೊಂದು. ನಾನು ನಿಮ್ಮವಳೆಂದು ನಿಮ್ಮ ಸಮ ನಾನೆಂದು ಒಮ್ಮೆ ತಿಳಿಯಿರಿ ಸಾಕು ಧನ್ಯ ನಾನೊಂದು. ಕರುಣೆಯಿಂದಲೇ ನೀವು ಕನಿಕರಿಸಿ ನುಡಿಯದಿರಿ, ಕರುಣೆಯಿಂದಲೇ ನೀವು ಕನಿಕರಿಸಿ ನುಡಿಯದಿರಿ. ಸಹಜವಾಗಲಿ ಅದುವೇ ನಿಮ್ಮ ಮನದಲ್ಲಿ, ಸಹಜವಾಗಲಿ ಅದುವೇ ನಿಮ್ಮ ಮನದಲ್ಲಿ. ನಿಮ್ಮನ್ನು ಹೆತ್ತವಳೇ ನನ್ನನ್ನು ಹೆತ್ತವಳು, ನಿಮ್ಮನ್ನು ಹೆತ್ತವಳೇ ನನ್ನನ್ನು ಹೆತ್ತವಳು. ಇಂದಿಗೂ ಅವಳೆನ್ನ ಹೊತ್ತು ಸಾಗಿಸುತ್ತಿಹಳು, ಇಂದಿಗೂ ಅವಳೆನ್ನ ಹೊತ್ತು ಸಾಗಿಸುತ್ತಿಹಳು. ನನ್ನ ನಿಮ್ಮಯ ನಡುವೆ ಅಂತರವು ತಗ್ಗಿ, ನನ್ನ ನಿಮ್ಮಯ ನಡುವೆ ಅಂತರವು ತಗ್ಗಿ, ನಿಮ್ಮ ಬೆಟ್ಟವು ಕುಗ್ಗಿ, ನಿಮ್ಮ ಬೆಟ್ಟವು ಕುಗ್ಗಿ, ನನ್ನ ಬಯಲದು ಹಿಗ್ಗಿ. ಒಂದಾಗದೆ ಬರದು
ನನ್ನ ಬಾಳಿನ ಸುಗ್ಗಿ. ನನ್ನ ಬಾಳಿನ ಸುಗ್ಗಿ ಅಂದರೆ ಕರುಣೆ, ಕನಿಕರ ಇವುಗಳ ಹೊರತಾದಂಥ ಮಾನವೀಯ ದೃಷ್ಟಿಯಿಂದ ನನ್ನನ್ನು ನಿಮ್ಮವಳು ಅಂತ ಭಾವಿಸಿ ನಾವೆಲ್ಲರೂ ಸರಿಸಮಾನರಾಗಿ ಒಬ್ಬ ತಾಯಿಯ ಗರ್ಭದಿಂದ ಜನಿಸಿ ಬಂದವರು, ಬೇರೆನೇ ಅಲ್ಲ, ಬೇರೆ ಅಲ್ವೇ ಅಲ್ಲ. ತಾಯಿ ಮತ್ತು ಆ ಗರ್ಭಕ್ಕೆ ಪಾವಿತ್ರ್ಯತೆಗಾಗಿ ನಾವೆಲ್ಲ ಒಂದಾಗಿ ಬದುಕೋಣ, ಆ ನಿಟ್ಟಿನಲ್ಲಿ ಕೈ ಜೋಡಿಸಿ ಎನ್ನುವಂತಹ ಒಂದು ಅಂತರಾಳದ ನೋವನ್ನ ಅಥವಾ ಅಂತರಾಳದ ಮನವಿಯನ್ನು ಮಾಡಿಕೊಂಡದ್ದು. ನಿಮಗೆ ಆ ಸಂದರ್ಭದಲ್ಲಿ ಈ ಕವಿತೆಯನ್ನು ಬರೀಬೇಕು ಅನ್ಸಿದ್ದೇಕೆ ಸರ್? ಅದಕ್ಕೆ ನಾನು ಚಿಕ್ಕನ್ನಲ್ಲಿ ಕಂಡಿರ್ತಕ್ಕಂಥದ್ದೇ. ನಮ್ಮ ತಾತ ಚಿಕ್ಕನ್ನಲ್ಲಿ ನಮ್ಮೂರಿನಲ್ಲಿ ಒಂದು ಬಾವಿ ತೋಡಿಸಿದ್ರು ಮನೆ ಮುಂದೆನೆ. ಓಕೆ. ಎಲ್ಲ ಊರಿನ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಆಗ ಎಲ್ಲರೂ ಯಾವ ಭೇದ ಭಾವ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕೆಲವೊಂದು ಜನಗಳಿಗೆ ನೀರು ಸೇರ್ಲಿಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ನಮ್ಮ ಮನೆ ಮುಂದಿನ ಬಾವಿನಲ್ಲಿನೇ ಅವಕಾಶ ಕೊಡ್ತಾ ಇರ್ಲಿಲ್ಲ. ಅವರು ಬಂದು ಬಾವಿ ಕಟ್ಟೆ ಮೇಲೆ ತುದಿನಲ್ಲಿ ಅವರ ಕೊಡನ ಇಟ್ಟಿರ್ಬೇಕಾಗಿತ್ತು, ಮಣ್ಣಿನ ಕೊಡ ಇಟ್ಕೋತಾ ಇದ್ರು. ಅದಕ್ಕೆ ಯಾರಾದ್ರೂ ನೀರು ಸೇರ್ತಕ್ಕಂಥವ್ರು ಸೇದಿ ಅದಕ್ಕೆ ತುಂಬಿಸ್ಕೊಡ್ಬೇಕಾಗಿತ್ತು. ಅವ್ರು ಅಲ್ಲಿಂದ ತಗೊಂಡು ಹೋಗ್ಬೇಕಿತ್ತು. ಅವ್ರಿಗೆ ಈವನ್ ನೀರು ಸೇದ್ ಕೊಡ್ಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇರಲಿಲ್ಲ. ನಾನಿನ್ನೂ ಚಿಕ್ಕ ಬಾಲಕ ಅವಾಗ. ನಾನು ಕರೆದು ಬಿಟ್ಟೆ, ಅದೇನಪ್ಪ ನಿನಗೇನಾಗಿದೆ, ನಿನಗೇನು ದಾಡಿ ಆಗಿದೆ, ನಾನು ಯಾಕೆ ನಿನಗೆ ಹೇಳ್ಕೊಡ್ಬೇಕು, ಬಾ ನಾನು ಹೇಳ್ಕೊಡ್ತೀನಿ, ನಿನ್ನ ಕೈಲಿ ಆಗದಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಕಟ್ಟಿ ಉಕ್ಕಡಕ್ಕೆ ಕಟ್ಟಿ ನೀರು ಇಳಬಿಟ್ಟು ಬಾವಿಗೆ ಸೇದಿ ನೀರು ಸೇದಿ ನಾನು ಎಳೆದು ಕಳಿಸಿದ್ದೀನಿ. ಬಟ್ ಅವತ್ತೇನು ಗೊಂದಲ ಆಗ್ಲಿಲ್ಲ. ಯಾರು ನೋಡಿದ್ರು ಬಿಟ್ರೋ ಗಮನಿಸಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಎಲ್ಲಿ ಹೇಳಲಿಕ್ಕೆ ಹೋಗ್ಲಿಲ್ಲ. ಬಟ್ ಏನು ಆಗ್ಲಿಲ್ಲ. ಆದ್ರೆ ನಮ್ಮ ಪುಣ್ಯ ಇವತ್ತಿನ ದಿವಸ ಎಲ್ಲ ಕೊಳವೆಗಳು ಬಂದಿದ್ದಾವೆ. ಈ ತರ ಭೇದ ಭಾವ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿನೂ ಭೇದ ಭಾವ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ, ಇತ್ತೀಚೆಗೆ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದು. ಆದ್ರೆ ಅದು ಬಂದಿರೋದ್ರಿಂದ ನಮ್ಮ ಸುಕೃತ. ಎಲ್ಲರೂ ಕೂಡ ಯಾವ ಭೇದ ಭಾವ ಜಾತಿ ಭೇದ ಇಲ್ದಂತೆ ನೀರು ಕೊಂಡ್ತಕ್ಕಂಥ ಒಂದು ಕಾಲ ಇವತ್ತು ವ್ಯವಸ್ಥೆ. ಅಂದ್ರೆ ನಾಗರಿಕ ಬದುಕಿನತ್ತ ಎಲ್ಲರಿಗೂ ಒಳತೋಟ ಇದೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳು ಕಲ್ಪಿಸುವಂತ ಕಾನೂನು ಮತ್ತು ಸಾಮಾಜಿಕ ವ್ಯವಸ್ಥೆ ಮಧ್ಯೆ ಇವತ್ತು ಆ ಅಂತರಗಳು ಕಡಿಮೆ ಆಗಿದ್ದಾವೆ. ಅಂತಹ ಸಂದರ್ಭದಲ್ಲಿ ನಾವು ಕಂಡಂತವುಗಳಿಗೆ ಒಂದಷ್ಟು ಧ್ವನಿಯಾಗಬಲ್ಲಂತ ಈ ಕವಿತೆ ಚಂದ ಮೂಡಿ ಬಂದಿದೆ ಸರ್. ಮತ್ತೊಂದು ಕವನವನ್ನು ವಾಚನ ಮಾಡಿ ಸರ್. ಎಸ್ ಸರ್, ಇದು ಶೀರ್ಷಿಕೆ ನೆನಪು ಅಂತ ಹೇಳಿ. ನೆನಪು. ಎಲ್ಲ ನೆನಪಾಗುತ್ತಿದೆ, ಎಲ್ಲ ನೆನಪಾಗುತ್ತಿದೆ. ಅಂದಿನ ಆ ದಿನಗಳು, ಅಲ್ಲಿನ ಆ ಜನಗಳು, ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ, ಸ್ಥೂಲ ಸಮವಸ್ತ್ರಕ್ಕೆ ಹಾಕುತ್ತಿದ್ದ ಗಂಜಿ, ಎಲ್ಲ ನೆನಪಾಗುತ್ತಿದೆ. ಅಂದಿನ ಆ ದಿನಗಳು, ಅಲ್ಲಿನ ಆ ಜನಗಳು, ಆ ಬಸ್ಸಿನ ಡ್ರೈವರ್ ಮೀಯಣ್ಣ, ಅಮೀರಣ್ಣ, ಕಂಡಕ್ಟರ್ ಸಾದತ್ತು, ಆ ಹುಸೇನಜ್ಜಿ ನೀಡಿದ ತುತ್ತು. ಹಬ್ಬ, ಆ ಹಬ್ಬಗಳೆಂದರೆ ಹಾಗೆ, ಪ್ರೀತಿಯ ಮಳೆ ಸುರಿದ ಹಾಗೆ. ಮೊಹರಮ್ಮಿನ ದೇವರ ಹೊತ್ತು, ಕೆಂಡವನ್ನು ಹಾಯ್ದು ಮೂರೂ ಸುತ್ತು. ಎಲ್ಲ ನೆನಪಾಗುತ್ತಿದೆ. ಆ ಲೋಬಾನದ ಹೊಗೆ, ಹುಸೇನಪ್ಪ ಮಾವನ ನಗೆ, ಆ ಚೋಂಗಿ ರೊಟ್ಟಿಯ ಬಗೆ, ಆ ಹಳ್ಳಳ್ಳೆ ಬುಕ್ಕ, ಆ ಕೋಳಿಯ ಪುಕ್ಕ, ಆ ಪ್ರೀತಿ, ಆ ರೀತಿ, ಆ ನೀತಿ, ಇನ್ನೂ ಅಷ್ಟಷ್ಟು ಇದೆ ಅದೇ ರೀತಿ. ನಮ್ಮಲ್ಲಿ ಈ ವಿಷ ಬೀಜವ ಬಿತ್ತುವ, ರಾಮ ರಹೀಮರಿಗೂ ನಾಮವಿಕ್ಕುವ ಈ ಮಾಧ್ಯಮದ ಮಂದಿ ಅರಿಯಬೇಕು, ನಮ್ಮ ಪಾಡಿಗೆ ನಾವು ಬದುಕಬಿಡಬೇಕು. ಅಂದ್ರೆ ನಿಮ್ಮ ಬಾಲ್ಯದಲ್ಲಿ ಹಳ್ಳಿಗಳಲ್ಲಿ ಪೀರ್ಲಬ್ಬ ಅಂತೇಳಿ ಮಾಡ್ತಾ ಇದ್ದಂತ ಸಂದರ್ಭ. ಮತ್ತೆ ನಮ್ಮ ಹಳ್ಳಿಯ ಪಕ್ಕದ ಹಳ್ಳಿ ದಿಬ್ಬದ ಹಳ್ಳಿ ಅಂತ ಹೇಳಿ ಮುಸಲ್ಮಾನರೇ ಜಾಸ್ತಿ. ಈವನ್ ನಮ್ಮೂರಲ್ಲಿ ಕೂಡ ಮುಸಲ್ಮಾನರೇ ಇಲ್ಲದೆ ಇದ್ರು ಕೂಡ ನಮ್ಮಲ್ಲಿ ಪೀರುಲ್ ದೇವಸ್ಥಾನ ಇತ್ತು. ನಮ್ಮೂರಲ್ಲಿ ಮಾಡ್ತಾ ಇದ್ವಿ. ಇದನ್ನ ಮೊಹರಂ ಹಬ್ಬವನ್ನ ನಾವೇ ಆಚರಿಸ್ತಾ ಇದ್ವಿ, ಊರವರೇ ಆಚರಿಸ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಒಂಥರ ಸೌಹಾರ್ದ ಮನೋಭಾವ ಎಲ್ಲರಲ್ಲೂ ಇತ್ತು. ಮತ್ತೆ ನಾವು ಯಾರನ್ನೂ ಅವ್ರನ್ನ ಬೇರೆ ಅಂತ ಕರೀತಾ ಇರ್ಲಿಲ್ಲ. ಅಣ್ಣ ಮಾವ ಅಕ್ಕ ತಂಗಿ ಅಂತಾನೆ ಆ ತರನೇ ಭಾವನೆಯಿಂದಾನೇ ಮಾತಾಡಿಸ್ತಾ ಇದ್ವಿ. ಏನ್ ಮಾವ ಅಂತಾನೆ ಮಾತಾಡ್ತಾ ಇದ್ರು, ಒಬ್ರಿಗೊಬ್ರು ತಮ್ಮ ಅಂತಾನೆ ಮಾತಾಡಿಸ್ತಾ ಇದ್ವಿ. ಆವತ್ತಿನ ದಿನಮಾನಗಳಲ್ಲಿ ಪೀರುಲ್ ದೇವರ ಹಬ್ಬಕ್ಕೆ ಹಿಂದೂಗಳೆಲ್ಲ ಒಗ್ಗಟ್ಟಿನಿಂದ ಹೋಗಿ ಪೂಜೆ ಮಾಡ್ತಾ ಇದ್ವಿ. ನಂತರ ನಮ್ಮ ದೇವಸ್ಥಾನಗಳಿಗೆ ಅವರುಗಳು ಸಹ ಬಂದು ಪ್ರಸಾದಕ್ಕೆ ಮತ್ತೊಂದಕ್ಕೆ ಬಂದಂತ ಮನೆ ಮುಂದಕ್ಕೂ ದೇವ್ರು ಬಂದಾಗ ಅವರು ಕೂಡ ಇದನ್ನ ಇರ್ತಕ್ಕಂಥದ್ದು, ಹಣ್ಣುಗಳನ್ನ ನೈವೇದ್ಯ ಮಾಡಿಸ್ತಕ್ಕಂಥದ್ದು, ಎಡೆ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಅಂದ್ರೆ ಒಟ್ಟಾರೆ ಹಳ್ಳಿಗಳ ಬದುಕು ಇವತ್ತು ಸಹ ಅವತ್ತು ಕೂಡ ರಾಷ್ಟ್ರೀಯ ಸಂದೇಶವನ್ನ ಸಾರ್ತಾ ಹೊರಟಿದ್ದಾವೆ. ಈ ನಿಟ್ಟಿನಲ್ಲಿ ನಾವಿವತ್ತು ಅಕ್ಷರವಂತರು, ಮಾಧ್ಯಮದವರು ಅಥವಾ ಪ್ರಚಾರಕ್ಕಾಗಿ ಬಳಸಿಕೊಳ್ಳುವ ಸಂದರ್ಭದಲ್ಲಿ ಈ ಬಾಂಧವ್ಯಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಡುವ ಪ್ರಯತ್ನ ಆಗಬೇಕು ಅನ್ನುವ ನಿಮ್ಮ ನೆನಪು ಬೇರೆಯವರಿಗೂ ಸಹ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಸಂದೇಶವನ್ನು ಕೊಡುತ್ತೆ ಅಂತ ಭಾವಿಸ್ತಾ, ನಿಮ್ಮ ಬಿಡುವಿನ ಸಮಯವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಿಕ್ಕೆ ಅಲ್ಲಿಂದ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಸರ್. ತಮಗೆ ಅಭಿಮಾನದ ವಂದನೆ, ಅಭಿನಂದನೆ.
ಆತ್ಮೀಯ ಪ್ರೇಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದ.